ಮೂವಿ ತುಂಬ ಚೆನ್ನಾಗಿದೆ. ಒಬ್ಬರು ನಾವು ಉಪೇಂದ್ರನ್ನೇ ಜ್ಞಾಪನಿಸ್ಕೊಂಡ್ಬಿಟ್ವಿ. ಅಂದರೆ ಒಂದು ಏನು ಹೇಳಕ್ ಬೇಕು ಹೇಳಿ, ಒಬ್ರು ಕಷ್ಟಪಟ್ಟು ಡೈರೆಕ್ಟ್ರು ಕೆಳಗಿಂದ ಹೆಂಗೆ ಮೇಲ್ ಬರ್ತಾರೆ ಅಂತ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೆ. ಇನ್ನೇನು ಹೇಳೋದು ಹೇಳಿ, ಅಂದರೆ ಒಬ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಡೈರೆಕ್ಟರ್ ನೋಡಬೇಕು. ಯಾಕಂದರೆ ಅವ್ರ ನೆನಪು ಆಗುತ್ತೆ. ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಮೇಲೆ ಬಂದಿರ್ತಾರಲ್ಲ, ಎಲ್ಲ ಡೈರೆಕ್ಟ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಮೂವಿ ಚೆನ್ನಾಗಿತ್ತು. ಹಾಂ, ಅದು ಸ್ಟೋರಿ ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋವಂಥ ಸಿನಿಮಾ. ಒಳ್ಳೆ ಎಮೋಷನ್ಸ್ ಇಟ್ಟಿದ್ದಾರೆ. ಆಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಕೀರ್ತಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಆ್ಯಕ್ಟಿಂಗು, ಸ್ಟೋರಿ ನರೇಷನ್ನು ಮತ್ತು ಮ್ಯೂಸಿಕ್ಕು ತುಂಬಾ ಹೈಲೈಟ್ ಅನ್ನಿಸ್ಬೇಕು ಮೂವಿಗೆ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತೇಳಿ ಕೇಳ್ಕೊಳ್ತೀವಿ. ಎಸ್, ಮೂವಿ ಒಬ್ಬ ತಾಯಿ ಮಗನ ಸೆಂಟಿಮೆಂಟಲ್ಲಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕೀರ್ತಿ ತುಂಬ ಅಚ್ಚುಕಟ್ಟಾಗಿ ಫಿಲಮ್ ಕಟ್ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ. ತಾಯಿದು ಒಂದು ಚಿಕ್ಕ ಆಸೆಗಳು ಏನಿರ್ತವೆ, ಒಬ್ಬ ನನ್ನ ಮಗ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಒಂದು ಒಳ್ಳೆ ಕಾರಲ್ಲಿ ಓಡಾಡಬೇಕು, ಅದರಲ್ಲಿ ನಾವು ಸಮೇತ ಒಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಏನು ತಾಯಿ ಆಸೆ ಇರುತ್ತೆ, ಅದನ್ನು ಇವತ್ತಿನ ಏನು ಯುವಕರು, ಇವತ್ತಿನ ತಂದೆ ತಾಯಿ ಮಕ್ಕಳು ಆದಷ್ಟು ಬೇಗ ಅವ್ರ ಎಲ್ಲ ಆಸೆಗಳು ನಾವು ಬದ್ಧವಾಗಿ ಇರಬೇಕಾಗತ್ತೆ. ಉದಾಹರಣೆಗೆ ನನ್ನ ತಾಯಿ ತುಂಬ ನಾವೊಂದು ಗಾಡಿ ತಗೋಬೇಕು ಮಗ, 1 ಎಕರೆ ಹೊಲ ಹೋದ್ರೂ ಪರವಾಗಿಲ್ಲ, 1 ಎಕರೆ ಹೊಲ ಮಾರಿ ಕಾರ್ ತೊಗೊಂಡು ಓಡಾಡ ಅಂತ ಹೇಳಿದ್ರು. ಬಟ್ ಆ ಕೆಲಸ ಮಾಡಿದಂಗೆ ನಾನು ಇವತ್ತು ನನ್ನದೇ ಆದ ಒಂದು ಕಾರ್ಗಳು ತೊಗೊಂಡು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಇವತ್ತು ನನ್ನ ತಾಯಿ ಜೊತೆಗಿಲ್ಲ. ಹಾಗಾಗಿ ಅವ್ರ ಆಸೆಗಳನ್ನ ಮಕ್ಕಳಾದವ್ರು ನಾವು ಬೇಗನೆ ಈಡೇರಿಸಿದರೆ ಇನ್ನೂ ಒಂದು ಖುಷಿಯಾಗಿ ಬದುಕೋದಕ್ಕೆ ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಆಗುತ್ತೆ ಅನ್ನೋದು ನನ್ನ ಭಾವನೆ. ತಾಯಿ ಮಗನ ಸಂಬಂಧ, ತಾಯಿ ಮಗನ ಒಂದು ಸೆಂಟಿಮೆಂಟು ಅಥವಾ ಸಾಮಾಜಿಕವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಅಪ್ಪು ಬಾಸ್ ಇದ್ದಾಗ ಲಾಂಚ್ ಮಾಡಿದ್ದಂಥ ಸಿನಿಮಾ ಇದು. ಅವ್ರ ಆಶೀರ್ವಾದ ಇದೆ. 100% ಸಿನಿಮಾ ಗೆದ್ದಿದೆ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಸಿನಿಮಾ ಬಂದು ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಅವರು ಕತೆ ಆಯ್ಕೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಕತೆ ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ತುಂಬ ಸೂಟ್ ಆಗುತ್ತೆ. ಸಿನಿಮಾದಲ್ಲಿ ಅವ್ರು ಸ್ಮೈಲ್ ಮಾಡಿದಾಗ ಪ್ರತಿಯೊಂದರಲ್ಲೂ ನಮ್ಮ ಅಪ್ಪು ಬಾಸ್ನ ನೋಡ್ತೀನಿ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಪ್ರತಿಯೊಬ್ಬರು ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮೂವಿ. ಒಳ್ಳೆ ಮೂವಿ. ಆಲ್ ದ ಬೆಸ್ಟ್ ವಿನೋಣ.